ಜನ ತುಂಬ ಕನೆಕ್ಟ್ ಆಗಿದ್ದಾರೆ. ಆ್ಯಂಡ್ ನಾನು ಕೆಲವೊಂದಷ್ಟು ಕಡೆ ಕಾಫಿ ಶಾಪ್ಸ್ ಎಲ್ಲ ಹೋಗ್ತೀನಲ್ಲ, ಅಲ್ಲಿ ಜನ ನೋಡಿ ಕಂಡುಹಿಡಿತಾ ಇದ್ದಾರೆ, ನೀವು ಆ ಅಜ್ಜಿ ಕ್ಯಾರೆಕ್ಟ್ರ್ ಮಾಡ್ತಾ ಇದ್ದೀರಾ ಅಲ್ವಾ, ಹೆಂಗೆ ಮೇಡಮ್ ಮಾಡ್ತೀರಾ ನೀವು, ಅದೆಲ್ಲ ಹೇಳ್ದಂಗೆ ನನಗೇನೋ ಒಂಥರ ರಾಯರೇ ನೀವು ಇದ್ದೀರಾ. ಹೌದು, ನಾನು ನಿಮ್ಮನ್ನು ಕೇಳ್ಕೊಂಡಿದ್ದೆ, ಹಿಂಗೇನೋ ಆಗಬೇಕು ಅಂತ ಕೇಳ್ಕೊಂಡಿದ್ದೆ. ನಿಮ್ಮನ್ನೇ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿಲ್ಲ, ಮೋಸ್ಟ್ಲಿ ನಾನು ಬೇರೆಯವ್ರ ಥ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಶ್ರೀನಿವಾಸನಿಂದ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಬಟ್ ನೀವು ಅದನ್ನು ಮಾಡ್ತಿದ್ದೀರಾ ಬಾಸ್, ಅದೇ ಕೃಷ್ಣ ಆ್ಯಂಡ್ ಆಲ್ಸೋ ಶ್ರೀನಿವಾಸ, ಹರೇ ಶ್ರೀನಿವಾಸ ಅಂತ ಅಂದ್ಕೊಂಡು ಮಾಡಿದ್ದೀನಿ. ಅವ್ರ ಥ್ರೂ ನಿಮ್ಮದು ಇದು ಸಿಕ್ಕಿದೆ. ಈಗ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ, ಅವಾಗವಾಗ ಮಟ್ಟಕ್ಕೆ ಹೋಗ್ತೀನಿ, ಕೆಲವೊಂದಷ್ಟು ತಿಳ್ಕೊತಾ ಇದ್ದೀನಿ ನಾನು. ಬಿಕಾಸ್ ಅನ್ನ ಹಾಕ್ತಾ ಇದೆ, ಒಂದು ಫಸ್ಟ್ ಥಿಂಗ್ ಅನ್ನ ಹಾಕ್ತಾ ಇದೆ ಈ ಸೀರಿಯಲ್ನಿಂದ. ಇನ್ನೊಂದಷ್ಟು ತುಂಬ ಒಳ್ಳೆ ಪ್ರೀತಿ ಸಿಗ್ತಾ ಇದೆ. ಮಾಡಿಸಿಲ್ಲ, ಬೇಸಿಕಲಿ ಅದು ಮಾಡಿಸಿಲ್ಲ ನನಗೆ. ಬಿಕಾಸ್ MBA ಆಗಿದ ತಕ್ಷಣ ನಾನು ಯಾವುದೋ ಒಂದು ಕೆಲಸ ಅದು ಇದು ಅಂತ ನೋಡಬೇಕಿತ್ತು. ಅದಕ್ಕೆ ನನಗೆ ನೀನೆಲ್ಲೋ ದಾರಿ ಹುಡ್ಕೋ ಹೋಗು ಅಂತ ಬಿಟ್ಟಿಲ್ಲ, ಇದೇ ಒಂದು ದಾರಿ ಹಾಕ್ತಾ ಇದೆ, ಒಂದು ಫೌಂಡೇಶನ್ ಕಟ್ಕೊಡ್ತಾ ಇದೆ. ಸೊ ಐಮ್ ವೆರಿ ಹ್ಯಾಪಿ. ಈಗ ಸುಮಾರು ಜನ ಕಂಡುಹಿಡಿತಾರೆ ಸರ್, ನಮ್ಮ ರೋಡಲ್ಲಿ ತುಂಬ ಜನ, ನಮ್ಮ ರೋಡ್ ಬಿಟ್ಬಿಡಿ ಬೇರೆ ಕಡೆ ಎಲ್ಲೋ ಹೋದರೆ ಸುಮಾರು ಜನ ಕಂಡುಹಿಡಿತಾರೆ. ಅಂದರೆ ಅವ್ರಿಗೆ ಸ್ವಲ್ಪ ಡೌಟ್, ಇವರೇನಾ ಅಲ್ವಾ. ನಾನು ನಾನೇ ಕೇಳಿ ಪ್ಲೀಸ್ ಒಂದ್ಸಲ ಕೇಳಿ, ನಾನೇನೆ ಕೇಳಿ ಅನ್ನೋದಿರುತ್ತೆ ನನಗೆ. ಈಗ ಕೆಲವೊಬ್ರಿಗೆಲ್ಲ ನಿಮ್ಗೆ ನೋಡ್ರೆ ನಮ್ಗೆ ಹಂಗನ್ಸ್ತ್ರಿ, ನಿಮ್ಗೆ ನೋಡ್ರೆ ಹಿಂಗೆ ಅನ್ಸ್ತ್ರಿ, ನಿಮ್ಗೆ ನೋಡ್ರೆ ಮದುವೆ ಆಗಿದೆ ಅನ್ಸತ್ರಿ, ಯಾರೋ ಮಿಸ್ ಆಗಿ ಆಂಟಿ ಅಂತ ಕರೆದ್ರು, ಇನ್ಯಾರು ಅಕ್ಕ ಅಂತ ಕರೆದ್ರು, ಈ ಥರದ್ದೆಲ್ಲ ಆಗತ್ತಲ್ವಾ. ನನ್ನ ಏಕಾಏಕಿ ಅಜ್ಜಿ ಅಂತ ಕರಿಬೇಕಲ್ಲ.